ಅವನು ಕನ್ನಡದ ಮೊದಲ ಸಾಮ್ರಾಟ. ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾದಾಗ ಕೆರಳಿ ಕೆಂಡವಾಗಿ ಹಠಕ್ಕೆ ಬಿದ್ದು ಅರಸನಾದ ವೀರ ಕನ್ನಡಿಗ. ಕನ್ನಡ ಸಾಮ್ರಾಜ್ಯ ಉದಯವಾಗಲು ಕಾರಣಕರ್ತ. ಅವನ ಹೆಸರೇಳಿದರೆ ಕನ್ನಡಿಗರ ಮೈ ಮನಸ್ಸು ರೋಮಾಂಚನ. ಎಚ್ಚದೆಯ ಸ್ವಾಭಿಮಾನಿ ಕನ್ನಡಿಗರೇ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಶ್ವೇತಾ ಮೋಹನ್. ಕ್ರಿಸ್ತಶಕ 345 ಮೇ 28ನೇ ತಾರೀಕು ಕದಂಬದ ರಾಜ, ಕನ್ನಡದ ಮೊದಲ ರಾಜ ಮಯೂರವರ್ಮರು ಕನ್ನಡ ಸಾಮ್ರಾಜ್ಯ ಸ್ಥಾಪಿಸಿ ಸಿಂಹಾಸನವನ್ನೇರಿದಂತಹ ಒಂದು ಸುದಿನ. ಈ ದಿನವನ್ನು ನಾವೆಲ್ಲರೂ ಕನ್ನಡಿಗರು ಬಹಳ ಗರ್ವದಿಂದ ಹೆಮ್ಮೆಯಿಂದ ಆಚರಿಸುವಂತಹ ಒಂದು ಸುದಿನ ಅಂತಲೇ ಹೇಳ್ಬೋದು. ಗತಕಾಲದ ಇತಿಹಾಸವನ್ನು ಮುಂದಿನ ಪೀಳಿಗೆಗೂ ಕೂಡ ಪಸರಿಸುವಂತಹ ಕೆಲಸಕ್ಕೆ ನಾವೆಲ್ಲ ಕನ್ನಡಿಗರು ಮುಂದಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಂದುವರಿಸ್ತೀನಿ. ಕೋಟ್ಯಾಂತರ ಕನ್ನಡಿಗರ ದೃಷ್ಟಿಯಲ್ಲಿ ಸ್ವಾಭಿಮಾನದ ಪ್ರತೀಕವಾಗಿರುವ ಈ ದೊರೆ ಆ ದಿನ ತೆಗೆದುಕೊಂಡ ದೃಢವಾದ ನಿರ್ಧಾರ ಒಂದು ಕನ್ನಡದ ಸಾಮ್ರಾಜ್ಯದ ಹುಟ್ಟಿಗೆ ಕಾರಣವಾಯಿತು ಎಂದರೆ ಕನ್ನಡಿಗರ ಸ್ವಾಭಿಮಾನ ಎಂಥದ್ದು ಎಂದು ತಿಳಿಸುತ್ತದೆ. ಕದಂಬ ವಂಶದ ಸ್ಥಾಪಕನಾದ ಮಯೂರವರ್ಮ ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಪ್ಪ ಎಂಬ ಗ್ರಾಮದಲ್ಲಿ. ಬಂಧುಸೇನ ಎಂಬ ಬ್ರಾಹ್ಮಣ ದಂಪತಿಗೆ ಹುಟ್ಟಿದ ಮಯೂರವರ್ಮರು ತನ್ನ ತಾತನವರಾದ ವೀರಶರ್ಮರ ಮಾರ್ಗದರ್ಶನದಲ್ಲಿ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡುತ್ತಾರೆ. ಕಲಿಕೆಯಲ್ಲಿ ತುಂಬ ಚುರುಕಾಗಿದ್ದ ಮಯೂರವರ್ಮ ವೇದಾಭ್ಯಾಸದ ಅಧ್ಯಯನಕ್ಕಾಗಿ ಕಂಚಿಗೆ ಕರೆದೊಯ್ಯುತ್ತಾರೆ. ಮಯೂರವರ್ಮನ ಅಭ್ಯಾಸದ ಸಂದರ್ಭದಲ್ಲಿ ಸ್ಕಂದವರ್ಮ ಎಂಬ ಪಲ್ಲವರ ರಾಜ ಕಂಚಿಯನ್ನು ಆಳ್ವಿಕೆ ನಡೆಸುತ್ತಿರುತ್ತಾನೆ. ಒಂದು ದಿನ ಪಲ್ಲವರ ಕುದುರೆ ಸವಾರನೊಬ್ಬ ಮಯೂರವರ್ಮನನ್ನು ನೋಡಿ ನೀನು ಬಡ ಬ್ರಾಹ್ಮಣನೆಂದು ಅವಮಾನಗೊಳಿಸುತ್ತಾನೆ. ಅದರಿಂದ ಬೇಸರಗೊಂಡ ಮಯೂರವರ್ಮ ನ್ಯಾಯ ಕೇಳಲು ಸ್ಕಂದವರ್ಮನ ಬಳಿ ತೆರಳುತ್ತಾನೆ. ಆಗ ಸ್ಕಂದವರ್ಮ ನ್ಯಾಯವನ್ನು ನೀಡದೆ ಮಯೂರವರ್ಮನನ್ನು ಮತ್ತಷ್ಟು ಅವಮಾನಗೊಳಿಸುತ್ತಾನೆ. ಇದರಿಂದ ಬೇಸರಗೊಂಡು ಕುಪಿತನಾದಂತಹ ಮಯೂರವರ್ಮ ತನ್ನ ಜನಿವಾರಗಳನ್ನು ಅಲ್ಲಿಯೇ ತ್ಯಜಿಸಿ ಅಲ್ಲಿಂದ ತೆರಳಿ ನಂತರ ಹೋಗಿ ಕತ್ತಿ ವರಸೆ, ಕುದುರೆ ಸವಾರಿ, ಬಿಲ್ಲು ವಿದ್ಯೆಗಳನ್ನೆಲ್ಲ ಕಲಿತು ಯುದ್ಧದಲ್ಲಿ ನಿಪುಣನಾಗಲು ಎಲ್ಲ ರೀತಿಯ ಯುದ್ಧ ತರಬೇತಿಗಳನ್ನು ಪಡೆಯುತ್ತಾನೆ. ಅಲ್ಲಿಂದ ಶ್ರೀಶೈಲಕ್ಕೆ ತೆರಳಿ ಅಲ್ಲಿನ ಬುಡಕಟ್ಟು ಜನಾಂಗದವರನ್ನೆಲ್ಲ ಸೇರಿಸಿ ಒಂದು ದೊಡ್ಡ ಸೈನ್ಯವನ್ನು ಕಟ್ಟಿ ಪಲ್ಲವರ ವಿರುದ್ಧ ದಾಳಿ ಮಾಡಿ ಪಲ್ಲವರನ್ನು ಸೋಲಿಸಿ ಮುಂದೆ ಬನವಾಸಿಯಲ್ಲಿ ಕದಂಬ ಸಾಮ್ರಾಜ್ಯ, ಕನ್ನಡ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂತಹ ಹೆಗ್ಗಳಿಕೆ ನಮ್ಮ ಮಯೂರವರ್ಮ ರಾಜನದಾಗುತ್ತದೆ. ಇಂತಹ ಇತಿಹಾಸ ಹೊಂದಿರುವ ಕನ್ನಡಿಗರೇ ನಾವು ಪುಣ್ಯವಂತರು. ಇಂದಿಗೆ 1679 ವರ್ಷಗಳು ಕಳೆದಿವೆ ಕನ್ನಡದ ಸಾಮ್ರಾಜ್ಯ ಉದಯವಾಗಿ. ಆ ದಿನವನ್ನು ನಾವೆಲ್ಲ ಕನ್ನಡಿಗರು ಬಹಳ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಆಚರಿಸೋಣ. ಮುಂದಿನ ಪೀಳಿಗೆಗೂ ನಮ್ಮ ಇತಿಹಾಸವನ್ನು ತಿಳಿಸೋಣ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಈ ನಿಮ್ಮ ಕನ್ನಡತಿಯನ್ನು ಪ್ರೋತ್ಸಾಹಿಸಿ. ನಮಸ್ಕಾರ ಸ್ನೇಹಿತರೆ.